ಓಕೆ, ನಾನು ಒಬ್ಬ ಕನ್ನಡ ಸಿನಿಮಾ ನಟನಾಗಿ ಒಂದು ಸಿನಿಮಾ ಮಾಡಿದ್ದೀನಿ. ಈಗ ಏನು ಹೇಳೋಣ, ಕಾರಲ್ಲಿ ವಿಡಿಯೋ ಮಾಡಿ ಹತ್ರೂ ಜನ ಸಿನಿಮಾಗೆ ಬರೋಲ್ಲ. ಪಾಪ ಅಳ್ತಾವ್ ನೋಡು ಅಂತಾರೆ. ಸುದೀಪ್ ಸರ್ ಹೇಳಿದ್ರು ಜನ ಸಿನಿಮಾಗೆ ಬರೋಲ್ಲ. ಶಿವಣ್ಣ ಹೇಳಿದ್ರು ಜನ ಸಿನಿಮಾಗೆ ಬರೋಲ್ಲ. ಯಾಕೆ ಅಣ್ಣವ್ರೇನೋ ಮತ್ತೆ ಎದ್ದು ಬಂದು ಹೇಳಿದ್ರು ಜನ ಸಿನಿಮಾಗೆ ಬರೋಲ್ಲ. ಅಥವಾ ಸಿನಿಮಾ ಮಾಡಿರೋರು ನಾನು ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಂದರೆ ಅದು ಪಾಪ ನೋಡಿ ಸತ್ತೋಗ್ಬಿಟ್ಟು ಅಂತ ಅದು ನೋಡೋಕೆ ಬರ್ತಾರೆ ಹೊರತು ಸಿನಿಮಾ ನೋಡೋಕ್ಕೆ ಬರೋಲ್ಲ. ಅದು ಕನ್ನಡ ಚಿತ್ರರಂಗದ ಪರಿಸ್ಥಿತಿ. ಸೊ ಇಷ್ಟ್ರ ಮೇಲೆ ನಾನೇನು ಹೇಳಲ್ಲ. ಒಂದೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನಾನು ತುಂಬ ಜನ ಹೀರೋಗಳನ್ನ ಕೇಳಿದ್ದೀನಿ, ಒಂದು ಕ್ಯಾಂಪೇನ್ ಡ್ರೈವ್ ಮಾಡಿ ತಿಂಗಳಿಗೆ ಒಂದಾನ ಹೊಸೊಬ್ಬರು ಸಿನಿಮಾ, ಒಂದು ಕನ್ನಡ ಸಿನಿಮಾ ನೋಡ್ತಾ ಹೋದರೆ ಇಂಡಸ್ಟ್ರಿ ತುಂಬ ಬೆಳೆಯುತ್ತೆ. ಅದು ಯಾರ್ದಾದ್ರೂ ಆಗಿರಲಿ, ನಿಮ್ಮ ಚಾಯ್ಸು. ಆ ಮಿನಿಮಮ್ ಹ್ಯಾಬಿಟು ಮಾಡಲ್ಲ ನಾವು ನಮ್ಮ ಚಿತ್ರರಂಗಕ್ಕೋಸ್ಕರ, ನಮ್ಮ ಕನ್ನಡ ಭಾಷೆಯ ಸಿನಿಮಾಗೋಸ್ಕರ ಅಂದರೆ ಇನ್ನೇನು ಹೇಳೋಕ್ಕಾಗಲ್ಲ. ಏನಾಗುತ್ತೆ, ನಮ್ಮ ಸಿನಿಮಾ ಅಂತ ಬಂದಾಡಿದಾಗ ಓಕೆ ಅವ್ನ ಸಿನಿಮಾ ಅಂತ ಮಾತಾಡ್ತಾನೆ ಅಂತ. ಇದು ಎಲ್ಲರದ್ದು ಸಿನಿಮಾದು 2 ವಾರದಿಂದ ಆಲ್ಮೋಸ್ಟ್ 15-16 ಸಿನಿಮಾ ಬಂದಿದೆ. ಅದರಲ್ಲಿ ಯಾವುದೂ ಚೆನ್ನಾಗಿಲ್ಲ ಅಂತ ಮಾತ್ರ ಯಾರೂ ಹೇಳೋಕ್ಕಾಗಲ್ಲ. ಬಟ್ ಯಾವುದೂ ನೋಡಿದಿರೋರು ತುಂಬ ಜನ ನೀವು ಇದ್ದೀರಿ. ಸೊ ಏನು ಮಾಡ್ಬೇಕು, ಡಿಸೈಡ್ ಮಾಡಿ. ಟೈಮು ಕಲೆಗೆ ಬೆಲೆ, ನಿಮ್ಮ ದುಡ್ಡು ಕಲೆಗೆ ಬೆಲೆ, ಚಿತ್ರರಂಗ ಬೆಳವಣಿಗೆಗೆ ಬೆಲೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ದೊಡ್ಡೆ. ನಾನು ಭಾಳ ಕಡಿಮೆ ಹೇಳಬೇಕು ಅಂತಿದ್ದೆ, ಅವ್ರು 1 ನಿಮಿಷ ಅಂದಿದ್ದಕ್ಕೆ ಟೈಮ್ ಮಾಡ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಏನು ಅಂತಂದರೆ, ಕರ್ನಾಟಕದಲ್ಲಿ ಇವತ್ತು ಅಭಿರುಚಿ ಇರುವಂಥ ಸಿನಿಮಾಗಳು, ಅತ್ಯುತ್ತಮ ಅಭಿರುಚಿ ಇರೋ ಸಿನಿಮಾಗಳು ಕೊರತೆ ಅನಿಸ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಇಬ್ಬರು ಹೊಸ ಹುಡುಗರು ಎಂಥ ಅದ್ಭುತವಾದ ಕನ್ನಡ ಚಿತ್ರ ತಂದಿದ್ದಾರೆ ಅಂತಂದರೆ, ಆ ಜಯಸೂರ್ಯ ಆತ ಸತ್ತು ಮಲಗೋ ಸಂದರ್ಭದಲ್ಲಿ ಬಹುಶಃ ಭಾಳ ವರ್ಷಗಳ ಹಿಂದೆ ವಿಷ್ಣುವರ್ಧನ್ ಅವ್ರದ್ದು ಒಂದು ಸಿನಿಮಾದಲ್ಲಿ ಹೃದಯವಂತ, ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಸತ್ತಾಗ ನಾವು ಕಣ್ಣೀರು ಹಾಕಿದ್ದು ಬಿಟ್ಟರೆ ಬಹುಶಃ ಇವತ್ತು ಮತ್ತೆ ನಮ್ಮ ಕಣ್ಣುಗಳಲ್ಲಿ ನೀರು ಬಂದಿದೆ. ಅಷ್ಟು ಅದ್ಭುತವಾಗಿ ಆ ಜಯಸೂರ್ಯ ಅನ್ನೋಂಥ ಹುಡುಗನ ನಟನೆ ಇತ್ತು. ಮತ್ತು ಭಾಳ ವಿಶೇಷವಾಗಿ ಒಂದು ಕಥೆಯೊಳಗಡೆ ಹಲವಾರು ಕಥೆಗಳು ಹಣ್ಕೊಂಡು ವಿಶೇಷವಾಗಿ ಒಬ್ಬ ಹೊಸ ಯುವಕ, ಒಂದು ಹೊಸ ಹೀರೋ, ಅಂದರೆ ಇದು ಹೀರೋಯಿಸಮ್ನ ಪ್ರದರ್ಶನದ ಸಿನಿಮಾ ಆಗಲಿ ಉಳಿಲಿಲ್ಲ. ಒಂದು ಅತ್ಯುತ್ತಮವಾದ ಸಂದೇಶವನ್ನು ಕೊಟ್ಟು ಸಮಾಜ ನಮ್ಮನ್ನು ತಿರಸ್ಕರಿಸಿದರೂ ಕೂಡ ಆ ಸಮಾಜಕ್ಕೋಸ್ಕರ ನಾವು ತ್ಯಾಗ ಮಾಡುವಂಥ ಇಬ್ಬರು ಹುಡುಗರ, ವಿಶೇಷವಾಗಿ ಜಯಸೂರ್ಯ ಪಾತ್ರದಲ್ಲಿ ನಟಿಸಿದ ರೀತಿಯನ್ನು ನೋಡಿ ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕಕ್ಕೊಂದು ದೊಡ್ಡ ಭವಿಷ್ಯದ ನಟ ನನಗೆ ಜಯಸೂರ್ಯ ಮೂಲಕ ಸಿಕ್ಕಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಸಿನಿಮಾನ ಎಲ್ಲ ಅಭಿರುಚಿ ಪ್ರೇಕ್ಷಕರು ಹೆಚ್ಚು ಸಂಖ್ಯೆಯಲ್ಲಿ ನೋಡಬೇಕು ಅಂತ ಆಶಿಸ್ತೇನೆ. ಒಳ್ಳೆಯದಾಗಲಿ ಜಯಸೂರ್ಯ ಸರ್. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಟಾಸ್ಕ್ ಅನ್ನತಕ್ಕಂಥ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಿದ್ದಾರೆ ನಿರ್ಮಾಪಕರಾದಂಥ ವಿಜಯ್ ಕುಮಾರ್ ಅವರು. ಹಾಗೂ ಹೀರೋ ಆಗಿ ಜಯಸೂರ್ಯವರು ಭಾಳ ಅರ್ಥಪೂರ್ಣವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಬೇಕು. ಒಂದು, ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಿದ್ದಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಗಳು ಬರ್ತಿದ್ದಾರೆ, ಒಳ್ಳೊಳ್ಳೆ ನಿರ್ಮಾಪಕರು ಬರ್ತಿದ್ದಾರೆ. ಇವತ್ತು ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನು ಕನ್ನಡಿಗರು ಪ್ರಮೋಷನ್ ಮಾಡ್ತಾರೆ. ನಮ್ಮ ಹೀರೋಗಳೇ ಒಂದಷ್ಟು ಜನ ಹೋಗಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ಪ್ರಮೋಷನ್ ಮಾಡ್ತಾರೆ. ಇಂಥ ಒಳ್ಳೆಯ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ಮಾತ್ರ ಇವತ್ತು ಕನ್ನಡಿಗರು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಿನಿಮಾನ ಮಾಡ್ತಾರೋ, ಇನ್ನೊಂದು ಯಾವುದೋ ಒಂದು ವ್ಯವಹಾರ ಮಾಡ್ತಿರ್ತಾರೆ. ಇಂಥ ಸಿನಿಮಾಗಳನ್ನು ಬಿಟ್ಟು ಬೇರೆ ಬೇರೆ ಸಿನಿಮಾಗಳನ್ನು ಪ್ರಮೋಷನ್ ಮಾಡಲಿಕ್ಕೆ ಕೊಡ್ತಾರೆ. ಅವರು ದಯಮಾಡಿ ಈ ಸಿನಿಮಾಗಳನ್ನು, ಆ ಹೀರೋಗಳು ಬಂದು ಈ ಸಿನಿಮಾವನ್ನು ನೋಡಬೇಕು. ಇಂಥ ಒಳ್ಳೆಯ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹೆಚ್ಚು ಬರಬೇಕು. ಹಾಗಾಗಿ ಈ ಏನು ಚಿತ್ರತಂಡ ಏನಿದೆ, ನಿರ್ದೇಶಕರು ಭಾಳ ಅದ್ಭುತವಾದ ಅಭಿನಯವನ ಜೊತೆಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಜಯಸೂರ್ಯ ಅವರ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ತುಂಬ, ಈಗ ನಾವೆಲ್ಲರೂ ಸಿನಿಮಾ ನೋಡಿ ಹೊಗಳ್ತಾ ಇದ್ದೀವಿ, ಆದರೆ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ಒಂದಷ್ಟು ಜನಕ್ಕೆ ಪ್ರಚಾರ ಮಾಡೋದರ ಮುಖೇನ ಈ ಸಿನಿಮಾವನ್ನು ಗೆಲ್ಲಿಸಿ, ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಒಳ್ಳೆಯ ಸಿನಿಮಾಗಳು ಕನ್ನಡ ಜನರಿಗೆ ಸಿಗ್ತೈತೆ ಅನ್ನತಕ್ಕಂಥ ನಂಬಿಕೆ. ಹಾಗಾಗಿ ದಯಮಾಡಿ ಎಲ್ಲರೂ ಕನ್ನಡ ಈ ಸಿನಿಮಾವನ್ನು, ಟಾಸ್ಕ್ ಸಿನಿಮಾವನ್ನು ಚಿತ್ರಮಂದಿರಗಳಿಗೆ ಬಂದು ನೋಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.